ಹಾಯ್ ಫ್ರೆಂಡ್, ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಇವತ್ತು ಏಮ್ ಅವರು ಕಮೆಂಟಲ್ಲಿ ಸ್ಲೀವ್ ಕಟ್ಟಿಂಗ್ನ ಹೇಗೆ ಮಾಡಿಕೊಡ್ಬೇಕು ಅಂತ, ನಮಗೆ ಕಟ್ಟಿಂಗ್ ನೀಟಾಗಿ ಬರ್ತಿಲ್ಲ ಅಂತ ಕಮೆಂಟ್ ಮಾಡಿದರು. ಇವತ್ತು ಸ್ಲೀವ್ ಕಟ್ಟಿಂಗ್ನ ಹೇಗೆ ಮಾಡಬೇಕು ಅಂತ ವಿಡಿಯೋ ಹಾಕ್ತಿದ್ವಿ. ಆ ವಿಡಿಯೋವನ್ನು ಮಿಸ್ ಮಾಡ್ದಲೇ ನೋಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಹಲೋ ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋದಲ್ಲಿ ಒಬ್ಬ ವ್ಯೂವರ್ಸು ಕಮೆಂಟ್ ಮಾಡಿದರು, ನಮಗೆ ಸ್ಲೀವ್ ಕಟ್ಟಿಂಗು ನೀಟಾಗಿ ಬರ್ತಾ ಇಲ್ಲ, ನಮಗೆ ಕಟ್ ಮಾಡಿ ತೋರಿಸ್ಕೊಡಿ ಅಂತ. ಹಾಗಾಗಿಬಿಟ್ಟು ಅವ್ರಿಗೋಸ್ಕರ ಈ ವಿಡಿಯೋ ರೆಡಿ ಮಾಡಿಕೊಡಲಾಗ್ತಾಯಿದೆ. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯಾಗಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊರಿ. ಫ್ರೆಂಡ್ಸ್, ಇವಾಗ ನೋಡಿ, ಇದನ್ನು 4 ಫೋಲ್ಡಿಂಗ್, ಅಂದರೆ ಇವಾಗ 2 ಮಾತ್ರ ತೋರಿಸಿದ್ದೀನಿ. ಟಾಪಲ್ಲಿ 2 ಇದೆ, ಕೆಳಗಡೆ 2 ಇದೆ. ಒಟ್ಟಾಗಿ 2 ಸ್ಲೀವು ನಾನು ಒಟ್ಟಿಗೆ ಕಟ್ ಮಾಡ್ತಾಯಿದ್ದೀನಿ. ಓಕೆ, ಒಂದು ಕಡೆ ಇವಾಗ ನಾನು ಮಾರ್ಕ್ ಮಾಡಿರೋದು ಬಂದುಬಿಟ್ಟು ಅಂಚಿರೋದು, ಅದನ್ನು ನಾನು ಕಟ್ ಮಾಡಿ ವೇಸ್ಟ್ ಮಾಡಿ ತೆಗೆದುಬಿಡ್ತೀನಿ. ಇವಾಗ ಗ್ಯಾಪು ಎಷ್ಟಿದೆ ಅಂದರೆ 3/4 ಇಂಚ್ ಗ್ಯಾಪ್ ಇದೆ. ಓಕೆ, 3/4 ಇಂಚ್ ಅಂದರೆ ಕೆಳಗಡೆ 3/8 ಮೇಲ್ಗಡೆ 3/8ಗೆ 2 ಸೇರಿಸಿ ಮಾರ್ಜಿನ್ನು ಆ್ಯಡ್ ಮಾಡಿದ್ದೀನಿ. ಇವಾಗ ನಮಗೆ ಸ್ಲೀವ್ ಲೆಂತು ಅವ್ರು ಕೇಳಿರೋದು 5 ಇಂಚ್ ಕೇಳಿದಾರೆ ಲೆಂತು. ಇವಾಗ 5 ಇಂಚ್ ಅಂದರೆ ಆ ಮಾರ್ಜಿನ್ ಬಿಟ್ಬಿಟ್ಟು ಟಾಪ್ ಸೈಡ್ಗೆ ನಾನು 5 ಇಂಚ್ ಮಾರ್ಕೊಂಡಿದ್ದೀನಿ. ಓಕೆ, ಇವಾಗ ಅದೇ ನಮ್ಮ ಆರ್ಮಲ್ ಸರ್ಕಲೇಷನ್ ನೋಡೋಕೆ ಹೋದರೆ 8.5 ಇಂಚಿನ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆ, 8.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ 5 ಇಂಚಿನ ಸೇಮ್ ಮಾರ್ಕ್ ಆ ಕಡೆ ಮಡಗಿಬಿಟ್ಟು 8.5 ಇಂಚಿಗೆ ಹತ್ರ 3.5 ಇಂಚು ನಾನು ಡೌನ್ ಮಾಡ್ಕೊತೀನಿ. ಓಕೆ, ಇವಾಗ ನಿಮಗೆ ಕೆಳಗಡೆಯಿಂದ ತೋರಿಸಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಡೈರೆಕ್ಟ್ ಟೇಪ್ ಆ ಕಡೆ ಮಡಗಿಬಿಟ್ಟು ತೋರಿಸಿರೋದು. 3.5 ಇಂಚು ನಾನು ಡೌನ್ ಮಾಡ್ಕೊತೀನಿ. ಓಕೆ, ಗೊತ್ತಾಯ್ತಲ್ವ? 3.5 ಇಂಚು ಮೇಲ್ಗಡೆಯಿಂದ 3.5 ಇಂಚು ಡೌನ್ ಮಾಡ್ಕೊತೀನಿ. ನೆಕ್ಸ್ಟ್ ಇವಾಗ ನೋಡಿ, ಲೆಂತು ಈ ಕಡೆ ಆಯಿತು, ವಿಡ್ತು ಈ ಕಡೆ ಆಯಿತು. ಓಕೆ, ಇವಾಗ ವಿಡ್ತು ಅಂದರೆ ಆರ್ಮಲ್ ಕೆಳಗಡೆ ಸ್ಟ್ರೈಟು ಅಂದರೆ ಸ್ವಲ್ಪ ಶೇಪ್ ಮಾರ್ಕ್ ಮಾಡ್ಕೊರಿ. ಈ ಕಡೆ ನಮಗೆ ಶೇಪು 1.5 ಇಂಚ್, ಅಂದರೆ ಆ ಗ್ಯಾಪ್ ಎರಡೂ 1.5 ಇಂಚ್ ಇರ್ತದೆ. ಅಂದರೆ ನಾವು ಒಳಗಡೆ ಬಿಡೋ ಬಟ್ಟೆ 1.5 ಇಂಚ್ ಇರ್ತದೆ. ಇವಾಗ ನಮ್ಗೆ ಸ್ಲೀವ್ ರೌಂಡ್ ಬಂದುಬಿಟ್ಟು 13 ಇಂಚೇ ಬರ್ತದೆ ಲೂಸು. ಓಕೆ, ಇವಾಗ ಮಾರ್ಕ್ ಮಾಡಿರೋ ಲೆಕ್ಕಾಚಾರಕ್ಕೆ 13.5 ಇಂಚು ಸ್ಲೀವ್ ಬರ್ತದೆ. ಇವಾಗ ಮೇಲ್ಗಡೆಯಿಂದ ನೀಟಾಗಿ, ಅಂದರೆ ನಾವು ಏನು ಈ 1.5 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀವೋ ಅದನ್ನು ಬಿಟ್ಬಿಟ್ಟು ಮೇಲ್ಗಡೆಯಿಂದ ನೀಟಾಗಿ ಶೇಪ್ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ಕೆಳಗಡೆ ಹಂಚಿರೋದನ್ನು ಕಟ್ ಮಾಡಿಬಿಟ್ಟು ರಿಮೂವ್ ಮಾಡಿಬಿಡ್ತೀನಿ. ಓಕೆ, ಇವಾಗ ಸೈಡ್ ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸಿ 1.5 ಇಂಚಿ ನಾನು 8.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದು. ಓಕೆ, ಇವಾಗ ಅಷ್ಟು ಮಾತ್ರ, ಇವಾಗೇನು ನಾವು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ದೀವಿ ಅಷ್ಟು ಮಾತ್ರ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಮಿಕ್ಕಿರೋದೆಲ್ಲ ನೀಟಾಗಿ ಶೇಪ್ ಕಟ್ ಮಾಡ್ಕೋಬೇಕು. ಅಂದರೆ ನಾವು ಫಸ್ಟ್ ನೀಟಾಗಿ ಮಾರ್ಕ್ ಮಾಡ್ಕೊಂಡಿರಬೇಕು. ಓಕೆ, ಇವಾಗ ಈ ಕಡೆ ಇರೋದು ಎಕ್ಸ್ಟ್ರಾ ಮಾರ್ಜಿನು, ಇದು ಬಂದುಬಿಟ್ಟು ಸೆಂಟ್ರ್ ನ್ಯಾಚು. ಇವಾಗ ನಾನು ಇದರಲ್ಲಿ ಫ್ರಂಟು ಬ್ಯಾಕು ಬೇರೆ ಬೇರೆ ಮಾಡ್ತೀನಿ. ಓಕೆ, ಅಂದರೆ ಫ್ರಂಟ್ ಕಡೆಗೆ ಶೇಪ್ ಬರಬೇಕಾಗತ್ತಲ್ವ, ಹಾಗಾಗಿಬಿಟ್ಟು ನಾನು ಶೇಪನ್ನು ಮಾರ್ಕ್ ಮಾಡಿ ಕಟ್ ಮಾಡ್ತೀನಿ. ಓಕೆ, ಈ ರೀತಿ ನೀವು ಶೇಪ್ ಮಾರ್ಕ್ ಮಾಡ್ಕೋರಿ. 2 ಮಾರ್ಕ್ ಇದೆ, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಓಕೆ, ಈ ಕಡೆ ಮಾಡಿ ತೋರಿಸ್ತೀನಿ ನೋಡಿ. ಈ ರೀತಿ ಶೇಪ್ ಮಾರ್ಕ್ ಮಾಡ್ಕೋರಿ. ಶೇಪ್ ಮಾರ್ಕ್ ಮಾಡ್ಕೊಂಡಿದ್ದೇನ ಕರೆಕ್ಟಾಗಿ ನೀವು ಆ ಶೇಪ್ನ ಏನು ಮಾರ್ಕ್ ಮಾಡಿರ್ತೀರೋ ಅದನ್ನು ಒಂದು ನೀಟಾಗಿ ಒಂದು ಲೆವೆಲಾಗಿ ಫಿನಿಶಿಂಗ್ ಮಾಡ್ಕೊರಿ ಈ ಥರ. ಓಕೆ, ಕಟ್ ಮಾಡ್ಕೊಂಡು ಅದಕ್ಕೊಂದು ನ್ಯಾಚ್ ಹಾಕ್ಕೊಬಿಡಿ. ಇದು ಕಂಪಲ್ಸರಿ ಫ್ರಂಟ್ ಸೈಡಿಗೆ ಅಟ್ಯಾಚ್ ಆಗಬೇಕು. ಓಕೆ, ಅರ್ಥ ಆಯ್ತಲ್ವ? ಇದು ಫ್ರಂಟ್ ಸೈಡಿಗೆ ಅಟ್ಯಾಚ್ ಆಗಬೇಕು. ಮೇಲ್ಗಡೆ ಕೆಳಗಡೆ ಮಾರ್ಕ್ ಮಾಡಿಬಿಟ್ಟು ನೋಡಿದ್ರೆ ಕರೆಕ್ಟಾಗಿ 5 ಇಂಚಿ ಬಂದೈತೆ. ಇವಾಗ ನಮಗೆ ಲೂಸ್ ಬಂದುಬಿಟ್ಟು 13 ಇಂಚಿ ಕೆಳಗಡೆ ಲೂಸ್ ಬಂದೈತೆ. ಓಕೆ, ಅರ್ಥ ಆಯ್ತಲ್ವ? ಇದು ಸ್ಲೀವ್ ಕಟ್ಟಿಂಗು. ಯಾರಿಗಾನ ಏನಾದರೂ ಡೌಟ್ಸ್ಗಳು ಇದ್ದರೆ ನಮಗೆ ಕಮೆಂಟ್ ಮಾಡಿ, ಆದಷ್ಟು ನಾವು ರಿಪ್ಲೈ ಕೊಡೋಕ್ಕೂ ಟ್ರೈ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.